ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಹಲವಾರು ದಿನಗಳಿಂದ ಲಾಂಗ್ ಗ್ಯಾಪ್ ಆಗಿದೆ ವಿಡಿಯೋ ಮಾಡಿದೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ SLC ಎಕ್ಸಾಮ್ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಅದಕ್ಕಿಂತ ಮೊದಲನೇದಾಗಿ ಸೆಕೆಂಡ್ PUC ಎಕ್ಸಾಮ್ಗಳು ಬರ್ತಾ ಇರುವಂಥದ್ದು. ಎಕ್ಸಾಮ್ ಯಾವ ರೀತಿಯಾಗಿರುತ್ತೆ, ಟಫ್ ಇರುತ್ತಾ, ಈಸಿ ಇರುತ್ತಾ, ಅಂದರೆ ಕರ್ನಾಟಕ ಪರೀಕ್ಷಾ ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಮೊದಲದಾಗಿ ನೋಡ್ತಾ ಇದ್ದ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ 2024 ಹಾಗೆ ಯಾವ ರೀತಿ ಎಕ್ಸಾಮ್ ಇರುತ್ತೋ ಅದಕ್ಕಿಂತ 2 ಪಟ್ಟು ಸ್ಟ್ರಿಕ್ಕಾಗಿ ಒಂದು ಎಕ್ಸಾಮನ್ನು ನಡೆಸ್ತಾರೆ. ಇದೊಂದು ನೆನಪಿರಲಿ. ಓದ್ಕೊಂಡು ಹೋಗಿರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಓದಿರುವಂಥ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು ಬಹಳ ಕಷ್ಟ ಆಗುತ್ತೆ. ಯಾಕಂತಂದರೆ ಈ ಸಲ ಕ್ರಮಾಂಕಗಳನ್ನು ನೀಡ್ತಾ ಇಲ್ಲ. ಡೈರೆಕ್ಟಾಗಿ ವಿಡಿಯೋದಲ್ಲಿ ಹೇಳ್ತಾ ಇರುವಂಥದ್ದು ವಿದ್ಯಾರ್ಥಿಗಳೀಗ ಕೆಲವರು ಮೆಸೇಜ್ ಕೂಡ ಹಾಕ್ಬೋದು, ಏನು ವಿದ್ಯಾರ್ಥಿಗಳಿಗೆ ಎದುರಿಸ್ತೀರಾ ಅಂತ. ಇರುವಂಥ ವಿಷಯವನ್ನು ಒಂದು ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಹೇಳುವಂಥದ್ದು. ಅಂತಂದರೆ ಈಗ ಎಕ್ಸಾಮ್ ಈಸಿ ಇರುತ್ತೆ ಅಂತಂದರೆ ಹಲವಾರು ವಿದ್ಯಾರ್ಥಿಗಳು ಓದೋದಿಲ್ಲ, ಆವಾಗ ನೆಕ್ಸ್ಟ್ ಫೇಲ್ ಆಗ್ತಾರೆ. ಫೇಲ್ ಆಗಿ ಇನ್ನೊಂದು ಎಕ್ಸಾಮನ್ನು ಬರೀತಾರೆ. ಅದಕ್ಕಿಂತ ಮೊದಲದಾಗಿ ಒಂದೇ ಎಕ್ಸಾಮ್ನಲ್ಲಿ ಪಾಸಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ, ಅಂದರೆ ಎಕ್ಸಾಮ್ ಈಸಿ ಇರೋದಿಲ್ಲ, ಕಷ್ಟ ಇರುತ್ತೆ. ಅಂದರೆ ಟಾಪಿಕ್ ಅಂದರೆ ಎಕ್ಸಾಮ್ ಪೇಪರ್ನಲ್ಲಿ ಯಾವ ರೀತಿ ವೇಟೇಜ್ ಇರುತ್ತೆ ಅದರಲ್ಲೆಲ್ಲ ಚೇಂಜಸ್ ಇರೋದಿಲ್ಲ, ಸೇಮ್ ಇರುತ್ತೆ. ಆದರೆ CC ಕ್ಯಾಮ್ರಾಗಳ ಅಳವಡಿಕೆ ಮತ್ತು ಈ ಒಂದು ಪರೀಕ್ಷಾ ಮೇಲ್ವಿಚಾರಕರ ಒಂದು ಸ್ಟ್ರಿಕ್ಟ್ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಹೋದ ಸಲಕ್ಕಿಂತ ಈ ಸಲ ಒಂದು ಸ್ಟೆಪ್ ಮೇಲಿದ್ದಾರೆ ಅಂತ ಹೇಳ್ಬೋದು. ವೆಬ್ಕಾಸ್ಟಿಂಗ್ ಎಲ್ಲ ಮಾಡಿರೋದ್ರಿಂದ ಹೆಚ್ಚಿನ ಒಂದು ಭದ್ರತೆಯೊಂದಿಗೆ ಎಕ್ಸಾಮ್ಗಳು ನಡೆಯುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಶಾರ್ಟಾಗಿ ನಿಮಗೆ ಸ್ವೀಟಾಗಿ ಹೇಳಿರುವಂಥದ್ದು. ಆದಷ್ಟು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿ ಭಯ ಪಡುವುದು ಬೇಡ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್ ಹೇಳುತ್ತಾ ಮುಂದೆ ಮತ್ತೆ ಸಿಗೋಣ. ಜೈ ಹಿಂದ್.